ವಾದ ಮಾತು. ಡ್ರೈಡನ್ ಓವಿಡ್ ಅನ್ನುವ ಗ್ರಂಥದಲ್ಲಿ ಹೀಗೆ ಇನ್ನೊಂದ್ಸಲ ಹೇಳ್ತಾನೆ, ಕೇಳ್ರಿ. ಅಮೃತವಾದ ಆತ್ಮನನ್ನು ನಾಶ ಮಾಡಲು ಮೃತ್ಯುವಿಗೆ ಆಗಲಾರದು. ಈಗಿನ ದೇಹ ಮಣ್ಣು ಪಾಲಾದ ಮೇಲೆ ಜೀವ ಹಿಂದಿನ ಶಕ್ತಿಯಿಂದಲೇ ಹೊಸದೊಂದು ಮನೆಯನ್ನು ಹುಡುಕುವುದು, ಇನ್ನೊಂದು ದೇಹದಲ್ಲಿ ತಂಗಿ ಅದನ್ನು ಜೀವಬುದ್ಧಿಯಿಂದ ತುಂಬುವುದು. ಹೀಗೆ ಪಾಶ್ಚಿಮಾತ್ಯರು, ಗ್ರೀಕರು ಪುನರ್ಜನ್ಮ ಸಿದ್ಧಾಂತದ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ಈವರೆಗೂ ನೋಡಿದ್ವಿ. ಇನ್ನು ಹಿಂದೂ ತತ್ವಜ್ಞಾನದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಭಗವದ್ಗೀತೆಯಲ್ಲಿ ಹೇಳಲಾಗ್ತಾ ಇದೆ, ಬದುಕಿರುವಾಗ ಯಾವ ಆಲೋಚನೆ ಉತ್ಕಟವಾಗಿರುವುದೋ ಸಾಯುವಾಗ ಅದು ಉತ್ಕಟವಾಗ್ತದೆ. ಅದರಂತೆ ಸಾಯುವ ಮನುಷ್ಯನ ಮುಂದಿನ ಜನ್ಮ ರೂಪಿಸಲ್ಪಡುವುದು. ಬದುಕಿರುವಾಗ ಯಾವ ರೀತಿ ವಿಚಾರ ಮಾಡ್ತಾನೋ ಆ ಭಾವನೆಗಳು ಸಾಯುವಾಗ ಉತ್ಕಟವಾಗ್ತವೆ. ಈ ಉತ್ಕಟ ವಿಚಾರಗಳ ಆಧಾರದ ಮೇಲೆ ಮುಂದಿನ ಜನ್ಮ ರೂಪಿಸಲ್ಪಡುವುದು ಅಂತೇಳಿ ಭಗವದ್ಗೀತೆ ಹೇಳ್ತಾ ಇದೆ. ಗಾಂಧೀಜಿಯವರು ಹೇಳ್ತಾ ಇದ್ದಾರೆ, ಪುನರ್ಜನ್ಮದಲ್ಲಿ ನನಗೆ ನಂಬಿಕೆ ಇದೆ. ನಮ್ಮ ಹಿಂದಿನ ಜನ್ಮದಿಂದ ತೆಗೆದುಕೊಂಡು ಬಂದ ಸಂಸ್ಕಾರಗಳ ಫಲವೇ ನಮ್ಮ ಎಲ್ಲ ಋಣಾನುಬಂಧಗಳು. ಪರಮಾತ್ಮನ ನಿಯಮಗಳು ಅಗಾಧವಾಗಿವೆ. ಅನಂತ ಸಂಶೋಧನೆಯ ವಿಷಯಗಳಾಗಿವೆ. ಯಾವನೂ ಅವುಗಳನ್ನು ತಿಳಿಯಲಾರನು. ಇಲ್ಲಿ ಕರ್ಮ ಸಿದ್ಧಾಂತ ಏನೇನಪ್ಪ ಹೇಳುತ್ತೆ ಅಂದರೆ, ಈಗ ನೋಡಿ, ಇಲ್ಲಿ ಒಂದು ಕಾಂಪೌಂಡ್ ಇದೆ, ಈ ಕಡೆ ಒಂದು ಕಾಂಪೌಂಡ್ ಇದೆ. ಒಂದು ಪಕ್ಷಿ ಹಾರಿ ಬಂತು. ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಈ ಕಾಂಪೌಂಡಿಂದ ಬಂತು, ಈ ಕಡೆಯಿಂದ ಹಾರೋಯ್ತದು. ಆಯ್ತೆ. ಇಲ್ಲಿ ಮುಖ್ಯವಾಗಿ ವಿಚಾರ ಮಾಡೋದು ಏನಪ್ಪ ಅಂದರೆ, ಏನು ಇಲ್ಲಿಂದ ಇಲ್ಲಿ ತನಕ ಹಾರ್ತಲ್ಲ, ಇದಿಷ್ಟೇ ಸತ್ಯವೋ ಅಥವಾ ಈ ಕಾಂಪೌಂಡಿನ ಆಚೆಗೂ ಕೂಡ ಏನಾದ್ರೂ ಅದರ ಒಂದು ಇತಿಹಾಸ ಇದೆಯೋ? ಅದೇ ರೀತಿ ಇದರಿಂದ ಆಚೆ ಹಾರ್ತಲ್ಲ, ನಂತರ ಎಲ್ಲಿಗೋಯ್ತು ಆ ಜೀವ ಪಕ್ಷಿ? ಅದೇ ರೀತಿಯಾಗಿ ಹುಟ್ಟು ಅನ್ನುವಂಥದ್ದು ಒಂದು ಕಾಂಪೌಂಡು, ಸಾವು ಅನ್ನೋದು ಒಂದು ಕಾಂಪೌಂಡು. ಈ ಹುಟ್ಟು ಸಾವುಗಳ ನಡುವೆ ಫ್ರಮ್ ವೂಮ್ ಟು ಟೂಮ್ ಏನಿದೆಯಲ್ಲ, ತಾಯಿಯ ಗರ್ಭದಿಂದ ಬಂದು ಭೂಮಿಯ ಗರ್ಭವನ್ನು ಪ್ರವೇಶ ಮಾಡುವಂಥ ಈ ವೂಮ್ ಟು ಟೂಮ್ ಏನಿದೆಯೋ, ಈ ಇಷ್ಟರಲ್ಲಿ ಜೀವ ಪಕ್ಷಿ ಹಾರಾಡಿದ್ದು ನಮಗೆ ಗೊತ್ತಿದೆ, ನಮ್ಮ ಅನುಭವಕ್ಕೆ ಬಂದಿದೆ. ಈ ಜೀವ ಪಕ್ಷಿಯ ಹಿನ್ನೆಲೆ ಏನು? ಇದು ಎಲ್ಲಿಂದ ಹಾರಿ ಬಂತು, ಪುನಃ ಎಲ್ಲಿಗೆ ಹಾರು ಹೋಯಿತು? ಇದನ್ನು ಕುರಿತು ವಿಶ್ಲೇಷಣೆ ಮಾಡಬೇಕು. ಅದೇ ಕರ್ಮ ಸಿದ್ಧಾಂತ. ಆಮೇಲೆ ನಾವು ನೋಡ್ತೀವಿ, ಡ್ರೈಡನ್ ಹೇಳೋ ಪ್ರಕಾರ ಅವಿನಾಶಿಯಾದ ಆತ್ಮನನ್ನು ನಾಶ ಮಾಡಲಿಕ್ಕೆ ಮೃತ್ಯುವಿಗೆ ಆಗಲಾರದು. ಇದು ಈಗಿನ ಸಂಸ್ಕಾರಗಳ ಬಲದಿಂದಲೇ ಮುಂದಿನ ಜನ್ಮವನ್ನು ಹುಡುಕುವುದು. ಈಗ ಒಂದು ಉದಾಹರಣೆಯನ್ನು ನಾವು ಕೊಡ್ಬೋದು. ಟೇಪ್ ರೆಕಾರ್ಡರ್ ಇದೆ. ಈ ಟೇಪ್ ರೆಕಾರ್ಡರ್ನಲ್ಲಿ ನೀವೇನು ಮಾಡಿದ್ದೀರಿ, ನಿಮ್ಗೇನು ಬೇಕೋ ಅಂಥ ಹಾಡುಗಳು, ಭಾಷಣಗಳನ್ನು ಎಲ್ಲ ರೆಕಾರ್ಡ್ ಮಾಡ್ಕೋತೀರಿ. ಮಾಡ್ಕೊಂಡ್ಮೇಲೆ ನೀವು ಅಮೇರಿಕಕ್ಕೆ ಹೋಗಬೇಕಾಗಿದೆ. ಟೇಪ್ ರೆಕಾರ್ಡರ್ನೇನು ಒಯ್ಯಲ್ಲ, ಯಾಕಂದರೆ ಇಲ್ಲಿಗಿಂತ ಅಲ್ಲಿ ಚಲೋ ಸಾಮಾನು ಸಿಗ್ತಾವೆ. ಅಂದಾಗ ಇಲ್ಲಿಂದ ಯಾಕೆ ಒಯ್ಬೇಕು? ಟೇಪ್ ರೆಕಾರ್ಡ್ರನ್ನ ಇಲ್ಲೇ ಬಿಡ್ತೀರಿ. ಆಮೇಲೆ ಶೆಲ್ಲು, ಅದರೊಳಗಡೆ ಟೇಪನ್ನು ಹಾಕಲಾಗಿರುತ್ತೆ. ಆ ಭಾರ ಕಡಿಮೆ ಮಾಡೋಕ್ಕೋಸ್ಕರ ಶೆಲ್ನೂ ತೆಗೆದು ಬರೀ ಟೇಪನ್ನು ಅಷ್ಟೇ ಸುತ್ತಕೊಳ್ತೀರಿ. ಟೇಪನ್ನು ಮಾತ್ರ ಸುತ್ತಕೊಂಡು ತೆಗೆದುಕೊಂಡು ನೀವೇನು ಮಾಡಿದ್ದೀರಿ, ಅಮೇರಿಕಕ್ಕೆ ಹೋಗ್ತೀರಿ. ಹೋಗಿ ಅಲ್ಲಿ ಬೇರೆ ಶೆಲ್ ಕೊಂಡ್ಕೋತೀರಿ, ಅದಕ್ಕೆ ಆ ಟೇಪನ್ನು ಫಿಕ್ಸ್ ಮಾಡ್ತೀರಿ. ನಂತರ ಹೋಗಿ ಏನು ಮಾಡಿದ್ದೀರಿ, ಇನ್ನೊಂದು ಹೊಸ ಟೇಪ್ ರೆಕಾರ್ಡರ್ ಕೊಂಡ್ಕೊಂಡಿದ್ದೀರಿ, ಅದನ್ನು ಹಾಕ್ತೀರಾ. ಇಲ್ಲಿ ಏನು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದೀರೋ ಅದನ್ನು ನೀವಲ್ಲಿ ಕೇಳ್ತೀರ, ಹೌದಲ್ಲ? ಅದೇ ರೀತಿಯಲ್ಲಿ ಇಲ್ಲಿ ಸ್ಥೂಲ ಶರೀರ ಅನ್ನುವುದೇ ಟೇಪ್ ರೆಕಾರ್ಡರ್.
ಸೂಕ್ಷ್ಮ ಶರೀರ ಅನ್ನುವುದೇ ಟೇಪು, ಶೆಲ್ಲು. ಕಾರಣ ಶರೀರ ಅನ್ನುವುದೇ ಟೇಪು. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯ, ಆಲೋಚನೆ, ಕಲ್ಪನೆ ಇವೆಲ್ಲವೂ ಕೂಡ ಕಾರಣ ಶರೀರ ಅನ್ನುವಂಥ ಟೇಪಿನ ಮೇಲೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿರ್ತವೆ. ಈ ಜೀವಾತ್ಮ ಸತ್ತಾಗ ಏನಾಗುತ್ತೆ? ಟೇಪ್ ರೆಕಾರ್ಡರ್ ಇಲ್ಲೇ ಬೀಳುತ್ತೆ. ಅದನ್ನು ಸುಡ್ಬೋದು, ಸಮಾಧಿ ಮಾಡ್ಬೋದು, ಗೊತ್ತಿಲ್ಲ. ಅವರವ್ರ ಧರ್ಮದ ಪ್ರಕಾರ ಅವ್ರು ಮಾಡ್ಕೊಳ್ತಾರೆ. ಅಂದಾಗ ಸ್ಥೂಲ ಶರೀರ ಅನ್ನೋ ಟೇಪ್ ರೆಕಾರ್ಡರ್ ಇಲ್ಲೇ ಬಿದ್ದೋಯ್ತು. ಕೆಲವು ದಿನಗಳಾದಮೇಲೆ ಸೂಕ್ಷ್ಮ ಶರೀರ ಅನ್ನೋವು ಕಳ್ಚ್ಕೊಂಡೋಯ್ತು. ಕೇವಲ ಕಾರಣ ಶರೀರ ಮಾತ್ರ, ಏನ್ರಿ ನೆನ್ಪಿಟ್ಟು ಸರಿಗೆ ತಿಳ್ಕೋಬೇಕು, ಕಾರಣ ಶರೀರ ಮಾತ್ರ ನಮ್ಮ ಸಂಸ್ಕಾರಗಳ ಇಂಪ್ರೆಷನ್ಸನ್ನೆಲ್ಲ ತೆಗೆದುಕೊಂಡು ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಮುಂದಿನ ಜನ್ಮದಲ್ಲಿ ಈ ಜೀವಾತ್ಮ ಇನ್ನೊಂದು ಸೂಕ್ಷ್ಮ ಶರೀರವನ್ನು ಪಡ್ಕೊಂಡು ಮತ್ತೊಂದು ಸ್ಥೂಲ ಶರೀರವನ್ನು ಪಡ್ಕೊಂಡು ಹಿಂದಿನಿಂದ ತಗೊಂಡು ಬಂದ ಸಂಸ್ಕಾರಗಳಿರ್ತಾವಲ್ಲ ಅವನ್ನೂ ಕೂಡ ಮುಂದಿನ ಜನ್ಮದಲ್ಲಿ ಮುಂದುವರಿಸ್ತಾ ಇದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅದರಲ್ಲಿ ತುಂಬ ವೈಜ್ಞಾನಿಕವಾದ ಅರ್ಥ ಇದೆ ಅಂತ ಅನ್ನಿಸ್ತಾ ಇದೆ. ಒಂದು ಬೀಜ ಯಾವ ರೀತಿಯಾಗಿ ತಾನು ಬಿತ್ತಲ್ಪಟ್ಟಂಥ ಭೂಮಿಯಿಂದ ನೀರನ್ನು, ಸಾರವನ್ನು ಪಡೆದುಕೊಂಡು ವಿಕಾಸ ಹೊಂದುತ್ತೋ ಹಾಗೆ ಕಾರಣ ಶರೀರದಿಂದ ಆವೃತವಾದಂಥ ಆತ್ಮ ತನಗೆ ಸೂಕ್ತವಾದಂಥ ಒಂದು ದೇಹವನ್ನು, ತಾಯಿ ತಂದೆಗಳ ಗರ್ಭವನ್ನು ಆಶ್ರಯಿಸಿಕೊಂಡು ಅದು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಆದ್ದರಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಶ್ರೀ ಅರವಿಂದರು ಹೇಳ್ತಾರೆ, ಸಾಮಾನ್ಯವಾಗಿ ಆತ್ಮ ಒಂದೇ ಲಿಂಗದಲ್ಲಿ ಮುಂದುವರಿಯುತ್ತದೆ. ಹೆಣ್ಮಕ್ಳಿದ್ದವರು ಹೆಣ್ಮಕ್ಕಳಾಗಿಯೇ ಹುಟ್ಟುತ್ತಾರೆ, ಗಂಡಸರು ಗಂಡಸರಾಗಿಯೇ ಹುಟ್ಟುತ್ತಾರೆ. ಒಂದು ವೇಳೆ ಏನಾದರೂ ಅವರು ಉತ್ಕಟವಾಗಿ ಅಪೇಕ್ಷೆ ಪಟ್ಟು ಅದೆಲ್ಲ ಬದಲಾದರೆ ಆ ಬದಲಾವಣೆ ಶರೀರದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ ಅವರು ಹೇಳ್ತಾರೆ. ನೀವು ನೋಡಿರ್ಬೋದು, ಈ ಇಜಡಾಗಳು ಅಂತಿರ್ತಾರೆ ಏನ್ರಿ, ಅವರು ಕೆಲವರು ನೋಡಲಿಕ್ಕೆ ಗಂಡಸರಂತೆ ಕಾಣ್ತಾರೆ, ಆದರೆ ಹೆಣ್ಣು ಮಕ್ಕಳ ಎಲ್ಲ ನಡಿಗೆಗಳು, ಹೆಣ್ಣು ಮಕ್ಕಳ ವರ್ತನೆಗಳು ಇರ್ತವೆ. ಇನ್ನು ಕೆಲವರು ಹೆಣ್ಣು ಮಕ್ಕಳಂತೆ ಇರ್ತಾರೆ, ಅವರ ನಡಿಗೆ, ಮಾತು, ಕತೆ ಎಲ್ಲ ಗಂಡಸರಂತೆ ಇರ್ತವೆ. ಇದಕ್ಕೆ ಕಾರಣ ಏನು ಅಂದರೆ ಅರವಿಂದರು ಹೇಳೋ ಹಾಗೆ, ಒಂದು ವೇಳೆ ಉತ್ಕಟವಾಗಿ ಒಬ್ಬ ಹೆಣ್ಮಗಳು ಇರ್ತಾಳೆ, ಅಯ್ಯೋ ಸಾಕಪ್ಪ ಈ ಹೆಣ್ಣಿನ ಜೀವನ, ನಾ ಮುಂದಿನ ಜನ್ಮದಲ್ಲಾದರೂ ಗಂಡಸಾಗಿ ಹುಟ್ಟಬೇಕು ಅಂತಂದು ವಿಚಾರ ಮಾಡಿದರೆ ಗಂಡಸಾಗಿ ಹುಟ್ಟುತ್ತಾರಂತೆ. ದೇಹ ಗಂಡಿಂದಿದ್ದರೂ ಕೂಡ ಉಳಿದೆಲ್ಲ ಸ್ವಭಾವಗಳು ಕೂಡ ಹೆಣ್ಣಿನ ಸ್ವಭಾವಗಳೇ ಇರ್ತವೆ. ಅದಕ್ಕೆ ಕೆಲವರು ಹೆಣ್ಗ ಅಂತ ತಮಾಷೆ ಮಾಡ್ತಾ ಇರ್ತಾರೆ ನೋಡ್ರಿ ಹಾಗೆ. ಇನ್ನು ಕೆಲವರು ಗಂಡಸಾಗಿದ್ದು ಅಯ್ಯೋ ಬಿಡಪ್ಪ ಗಂಡು ಮಕ್ಕಳು ಎಷ್ಟು ಕಷ್ಟಪಡಬೇಕು, ಎಷ್ಟು ಕಷ್ಟಪಟ್ಟು ದುಡ್ಕೊಂಡು ಹೋಗಬೇಕು, ಹೆಣ್ಣು ಮಕ್ಕಳು ಮನೆಗೆ ಆರಾಮಾಗಿರ್ತಾರೆ, ಯಾವಾಗ ಬೇಕೋ ಆವಾಗ ತಿಂಡಿ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಯಾವುದು ಟೆನ್ಷನ್ ಇಲ್ಲದೆ ಮನೆ ಒಳಗಿರ್ತಾರೆ. ಈ ಹೆಂಡತಿ ಮಕ್ಕಳಿಗೋಸ್ಕರ ನಾವು ಕಷ್ಟಪಟ್ಟು ದುಡಿಬೇಕಲ್ಲ ಅಂಥೇಳಿ ನಾನು ಮುಂದಿನ ಜನ್ಮದಲ್ಲಿ ಯಾಕೆ ಹೆಣ್ಣಾಗಿ ಹುಟ್ಟಬಾರ್ದು ಅಂತ ಒಂದು ವೇಳೆ ಇಷ್ಟಪಟ್ಟರೆ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಡ್ತಾರಂತೆ. ಆದರೆ ಅವ್ರ ಶರೀರ ಹೆಣ್ಣಾಗಿದ್ದರೂ ಕೂಡ ವರ್ತನೆ ಎಲ್ಲ ಗಂಡಿಂದೇ ಇರುತ್ತಂತೆ. ಗಂಡು ಬೀರಿ ಅಂತ ಕರಿತಾ ಇರ್ತಾರೆ ನೋಡ್ರಿ, ಬಜಾರಿ ಗಂಡು ಬೀರಿ ಅಂತ. ಅದಕ್ಕಾಗಿ ಆ ರೀತಿಯಾಗಿ ಲಿಂಗ ಬದಲಾವಣೆಗೆ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು, ಇರುವುದರಲ್ಲಿಯೇ ಸಾಧನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಶ್ರೀ ಅರವಿಂದರ ಪ್ರಕಾರ ಆತ್ಮ ಪುನಃ ಹೋಗಿ ಪ್ರಾಣಿಗಳ ಸ್ಥಿತಿಯನ್ನು ಪಡೆಯೋದಿಲ್ಲ. ಒಮ್ಮೆ ಮನುಷ್ಯ ಜನ್ಮಕ್ಕೆ ಬಂದುಬಿಟ್ರೆ ಆತ್ಮ ಪುನಃ ಹೋಗಿ ಪ್ರಾಣಿಗಳ ಸ್ಥಿತಿಯನ್ನು ಪಡೆಯೋದಿಲ್ಲ ಅಂಥೇಳಿ ಅರವಿಂದ ಮಹರ್ಷಿಗಳು ಹೇಳ್ತಾರೆ. ಆದರೆ
ಭಗವದ್ಗೀತೆ, ಉಪನಿಷತ್ತು ಮುಂತಾದಂಥ ಕೆಲವು ಕಥೆಗಳನ್ನು ಹೇಳ್ತಾರೆ. ಉದಾಹರಣೆಗೆ ಜಡಭರತ ಅನ್ನುವಂಥ ಒಬ್ಬ ಮುನಿ ಇರ್ತಾನೆ. ಒಂದು ಸಲ ಕಾಡಿನಲ್ಲಿ ಅವನಿಗೊಂದು ಸಣ್ಣ ಜಿಂಕೆ ಮರಿ ಸಿಗುತ್ತೆ. ಅವನು ಆ ಜಿಂಕೆ ಮರಿಯನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಸಾಕ್ತಾನೆ. ಅದ್ರ ಬಗ್ಗೆ ಅವನಿಗೆ ಎಂಥ ವ್ಯಾಮೋಹ ಬೆಳೀತದೆ ಅಂದರೆ, ಸಾಯೋ ಮುಂದೆ ಅವನು ದೇವ್ರ ಧ್ಯಾನನೂ ಮಾಡಲಿಲ್ಲ. ಬರೀ ಆ ಜಿಂಕೆಗೆ ಹುಲ್ಲು ಹಾಕಿದ್ರ, ಜಿಂಕೆಗೆ ನೀರು ಕುಡಿಸಿದ್ರ, ಜಿಂಕೆಗೆ ಮೈ ನೀವಿದ್ರ, ಬರೀ ಇದನ್ನೇ ಕೇಳ್ಕೊಳ್ತಾ ಪ್ರಾಣ ಬಿಟ್ಟ. ಆ ಜಡಭರತ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗೇ ಹುಟ್ಟಿದ ಅಂತ ಹೇಳಿ ಉಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ. ಅಂದರೆ ಮನುಷ್ಯ ಯಾವಾಗಲೂ ಕೂಡ ಅವನು ಈ ಒಂದು ಸಾಯುವಾಗ, ಜೀವಂತವಾಗಿರುವಾಗಲೂ ಉತ್ತಮವಾದ ಚಿಂತನೆ, ಉತ್ತಮವಾದ ಧ್ಯಾನವನ್ನು ಮಾಡಬೇಕು. ಸಾಯುವಾಗಲೂ ಕೂಡ ಪರಮಾತ್ಮನ ಧ್ಯಾನ ಮಾಡಬೇಕೇ ಹೊರತು ಅಯ್ಯೋ ಅಪ್ಪ ಅಂತ ನರಳೋದಾಗಲಿ, ಬರೀ ಮಕ್ಕಳು ಮರಿಯನ್ನು ಕುರಿತು ಆ ಚಿಂತೆ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬಾರ್ದು. ಅದು ಮತ್ತೆ ಭವಕ್ಕೆ ಎಳ್ಕೊಂಡು ಬರ್ತದೆ ಅಂತ ಹೇಳ್ಬೋದು. ಒಂದು ಕಥೆ ಬರುತ್ತೆ. ಇದು ಕಸ್ತೂರಿಯ ಸುಪ್ರಸಿದ್ಧವಾದ ಕಸ್ತೂರಿ ಎನ್ನುವ ಮಾಸಪತ್ರಿಕೆಯಲ್ಲಿ 1981 ಜನವರಿ ಸಂಚಿಕೆಯಲ್ಲಿ ಇದನ್ನು ಮುದ್ರಿಸಲಾಗಿತ್ತು. ಏನದು ಅಂದರೆ, ಗಂಗಾ ನದಿಯ ದಂಡೆಯಲ್ಲಿ ಒಬ್ಬ ಬಾಲಕ ಒಂದು ಕೊಡ ತಗೊಂಡು ನೀರು ತುಂಬಿಕೊಳ್ಳುವಾಗ ಅದರೊಳಗೊಂದು ಮೊಸಳೆ ಮರಿ ಬಂತು. ಈ ಮೊಸಳೆ ಮರಿಯನ್ನು ತಂದು ಒಂದು ಮ್ಯೂಸಿಯಮ್ಮಿಗೆ ಕೊಟ್ಟಾಗ ಆ ಮ್ಯೂಸಿಯಂನಿಂದ ನೇಪಲ್ಸ್ ಅನ್ನುವಂಥ ದೇಶದವರು ಅದನ್ನು ಕೊಡುಗೆಯಾಗಿ ಆ ಮೊಸಳೆಯನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋದರು. ಸುಮಾರು 70 ವರ್ಷದವರೆಗೆ ಬದುಕಿದ್ದಂಥ ಆ ಮೊಸಳೆ ಅದಕ್ಕಿದ್ದಕ್ಕಿದ್ದಾಗೇ ಒಂದು ತುಂಬ ತಡೆಯಲಾರದಂಥ ಒಂದು ವ್ರಣ ಆಯಿತು. ಅದನ್ನು ಆಪರೇಷನ್ ಮಾಡಬೇಕಾಗಿತ್ತು. ಆದರೆ ಅದು ಆಪರೇಷನ್ ಮಾಡಿಸ್ಕೊಳ್ದೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇತ್ತಂತೆ. ಮಾಡುವಾಗ ಡಾಕ್ಟರ್ಸು ಅದಕ್ಕೆ ವಾಸಿ ಮಾಡಬೇಕಂತ ನೋಡಿದ್ರು. ಆದರೂ ಕೂಡ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮೊಸಳೆ. ಆವಾಗ ಕಡೆಗೆ ಅದನ್ನು ಗುಂಡು ಹಾಕಿ ಕೊಲ್ಲಬೇಕು ಅಂತೇಳಿ ಮಾಡಿದಂತೆ. ಗುಂಡು ಹಾಕಿ ಕೊಲ್ಲಬೇಕು ಅಂತ. ಅಷ್ಟರೊಳಗೆ ಒಬ್ಬ ಸಾಧು ಅಲ್ಲಿಗೆ ಬಂದ್ರಂತೆ. ಬಂದು ಅವ್ರು ಹೇಳಿದ್ರಂತೆ, ಮೊಸಳೆ ಹತ್ರ ನನ್ನನ್ನು ಬಿಡ್ರಿ ಅಂತ. ಇವರು ಮೊಸಳೆ ಹತ್ರ ಹೋದರು. ಹೋಗಿ ಆಗ ಹೇಳಿದ್ರಂತೆ, ಸುರೇಖಾ, ನೀನು ಇಷ್ಟೊಂದು ಗಲಾಟೆ ಮಾಡೋಕ್ಕೆ ಹೋಗಬೇಡ. ನೋಡು, ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪಿನಿಂದ ನೀನು ಮೊಸಳೆಯಾಗಿ ಹುಟ್ಟಿದೀಯ. ಇನ್ನೂ ಈ ಭೂಮಿ ಮೇಲೆ ನೀನು ಕೆಲವು ಕಾಲ ಬದುಕಬೇಕಾಗಿದೆ. ಆದ್ದರಿಂದ ಈ ಗಾಯದ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕಾಗಿದೆ. ನೀನು ಮಾಡಿಸ್ಕೊಂಡು ಇನ್ನೂ ಕೆಲವು ಕಾಲ ಬದುಕು ಅಂತ ಹೇಳಿದಂತೆ. ಹೇಳಿದ ತಕ್ಷಣ ಮೊಸಳೆ ಸ್ತಬ್ಧ ಆಯ್ತಂತೆ. ಆಗಿ ಆಪರೇಷನ್ ಮಾಡಿಸ್ಕೊಳ್ತಂತೆ. ಅವರು ಸಾಧು ಬಂದಿದ್ರಲ್ಲ ಸ್ವಾಮೀಜಿ, ವಾಪಸ್ಸು ತಮ್ಮ ದೇಶಕ್ಕೆ ಹೋದರು, ಇಂಡಿಯಾಕ್ಕೆ ಬಂದರು ಅವರು. ಇದು ಅವ್ರು ಹೇಳಿದ್ರಂತೆ, ನಾನು ಶಂಕರ ದೇವ ಬಂದಿದ್ದೀನಿ, ನನ್ನ ಮಾತು ಕೇಳು ಅಂತ. ಏನಾಗಿತ್ತಂತೆ ಅಂದರೆ, ಹಿಂದಿನ ಜನ್ಮದಲ್ಲಿ ಶಂಕರ ದೇವ ಅನ್ನುವರು ಒಬ್ಬರು ವೈದ್ಯರು. ಸುರೇಖಾ ಅಂತ ಒಬ್ಬ ಹುಡುಗಿ. ಸುರೇಖಾ ಶಂಕರ ದೇವ್ ಅವ್ರನ್ನ ಪ್ರೀತಿಸಿದ್ಲು. ಶಂಕರ ದೇವ್ ಅವರು ಕೂಡ ಅವಳನ್ನು ಮದುವೆ ಆಗಬೇಕು ಅಂತೇಳಿ ಇಷ್ಟಪಟ್ಟಿದ್ರು. ಆದರೆ ಸುರೇಖಾನ ತಂದೆ ಅದಕ್ಕೆ ಅವಕಾಶವನ್ನು ಕೊಡದೆ ಆ ಹುಡುಗಿಯನ್ನು ಒಬ್ಬ ಮುದುಕನಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ. ಆಗ ಅವಳು ನೊಂದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ಳು. ಗಂಗಾ ನದಿ ಒಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ಲಂತೆ. ಅದೇ ಗಂಗಾ ನದಿಯಲ್ಲಿ ಆಕೆ ಒಂದು ಮೊಸಳೆ ಆಗಿ ಹುಟ್ಟಿದ್ಲು. ನೋಡ್ರಿ ಹೇಗಿದೆ ಕಥೆ. ಅಂದರೆ ಇಲ್ಲಿ ಮಾನವ ಜನ್ಮದಿಂದ ಮೊಸಳೆ ಜನ್ಮಕ್ಕೆ ಇಲ್ಲಿ ಜೀವಾತ್ಮ ಹೋಗಿದೆ ಅನ್ನೋದಕ್ಕೆ ಈ ಕಥೆ ಒಂದು ಉತ್ತಮವಾದಂಥ ದೃಷ್ಟಾಂತವಾಗ್ತಾ ಇದೆ. ಇರಲಿ, ಅಂತೂ ಪ್ರತಿಯೊಂದು ಜನ್ಮವೂ ಕೂಡ ಹಿಂದಿನ ಜನ್ಮದ ಒಂದು ಪ್ರತಿಫಲ ಅನ್ನುವಂಥ ಮಾತನ್ನು ಇಲ್ಲಿ ತನಕ ನಾವು ವಿವರವಾಗಿ ತಿಳ್ಕೊಂಡ್ವಿ. ಅರವಿಂದಾಶ್ರಮದ ಮದರ್ ಅವರು ಹೇಳ್ತಾ ಇದ್ದಾರೆ, ಇನ್ ರೀಬರ್ತ್ ಇಟ್ ಈಸ್ ಓನ್ಲಿ ದಿ ಸೈಕಿಕ್ ಬೀಯಿಂಗ್ ದಟ್ ಪಾಸಸ್ ಫ್ರಮ್ ಬಾಡಿ ಟು ಬಾಡಿ. ಈ
ಜನ್ಮದಿಂದ ಜನ್ಮಕ್ಕೆ ಹೋಗುವುದು ಯಾವುದು ಅಂದರೆ ಪ್ರತ್ಯಗಾತ್ಮ ಮಾತ್ರ. ಪ್ರತ್ಯಗಾತ್ಮ ಜೀವಾತ್ಮ ಮಾತ್ರ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುತ್ತೆಯೇ ಹೊರತು ಮನಸ್ಸಾಗಲಿ ಬುದ್ಧಿ ಆಗಲಿ ಇಂದ್ರಿಯಗಳಾಗಲಿ ಹೋಗೋದಿಲ್ಲ. ಸಾಮಾನ್ಯವಾಗಿ ಒಂದು ಡೌಟ್ ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಏನಂತ ಅಂದರೆ, ಒಂದು ವೇಳೆ ಎಲ್ಲರಿಗೂ ಪೂರ್ವಜನ್ಮ ಅಂತ ಇದ್ದಿದ್ದರೆ ನಮಗೆ ನೆನಪು ಯಾಕೆ ಬರೋದಿಲ್ಲ? ನಾವೇನಾಗಿದ್ವಿ ಅಂತ ನಾವು ನೆನಪು ಮಾಡಿಕೊಂಡ್ರೆ ನಮಗೆ ನೆನಪಾಗಲ್ಲ. ಯಾಕೆ ನೆನಪಾಗಲ್ಲ ಅಂತ ಪ್ರಶ್ನೆಯನ್ನು ಭಾಳ ಜನ ಕೇಳ್ತಾರೆ. ನೋಡಿ, ನೆನಪಾಗಲ್ಲ ಅನ್ನೋದು ಒಂದು ವರ, ದೇವರು ಕೊಟ್ಟ ವರ ಅಂತ ತಿಳ್ಕೊಬೇಕು ನಾವು. ಯಾಕೆ ಅಂದರೆ, ಒಂದು ವೇಳೆ ಎಲ್ಲನೂ ನೆನಪಾಗಿದ್ದರೆ ನಮ್ಗೆ ಎಷ್ಟು ತ್ರಾಸಾಗ್ತಿತ್ತು ಲೆಕ್ಕ ಹಾಕ್ರಿ ನೀವೇ. ಒಂದು ಸಭೆ ಸೇರಿರುತ್ತೆ ಅಂತ ತಿಳ್ಕೊಳ್ಳೋಣ. ಆ ಸಭೆಯಲ್ಲಿ ಹಿಂದಿನ ಜನ್ಮದ ಗಂಡ ಯಾರಾಗಿದ್ದ, ಆದರೆ ಹಿಂದಿನ ಜನ್ಮದ ಗಂಡ ಯಾರಾಗಿದ್ದ, ಎಲ್ಲರೂ ಒಂದು ಸಭೆಯಲ್ಲಿ ಇದ್ದರು ಅಂದ್ಕೊಳ್ಳಿ. ಎಷ್ಟು ಪಜೀತಿ. ಹಿಂದಿನ ಜನ್ಮದ ಹೆಂಡತಿ ಇನ್ನೊಬ್ಳಿದ್ಲು, ಇನ್ನು ಅದು ಎಲ್ಲ ಎಷ್ಟು ಪಜೀತಿ ನೋಡಿದ್ರಿ. ಸದ್ಯ ದೇವರು ಮರೆವು ಅನ್ನುವಂಥ ಒಂದು ವರವನ್ನು ಕೊಟ್ಟಿದ್ದಾನೆ. ಆ ಮರೆವು, ಹಿಂದಿನ ಜನ್ಮದ ಮರೆವು ಅನ್ನುವಂಥ ವರ ನಿಜವಾಗ್ಲೂ ಭಾಳ ದೊಡ್ಡ ವರ ಅದು. ಏನ್ರಿ, ಈ ಚಿರೋಟಿಯಲ್ಲಿ ಒಂದು ಪದರ ಇನ್ನೊಂದು ಪದರ, ಚಿರೋಟಿ ಮಾಡ್ತಾರಲ್ಲ ಚಿರೋಟಿ, ಹಾಗೇನು ಮಾಡ್ತಾರೆ ಅಂದರೆ ಒಂದು ಪದರವನ್ನು ಉಜ್ಜುತ್ತಾರೆ, ಅದಕ್ಕೆ ಸ್ವಲ್ಪ ತುಪ್ಪ ಹಚ್ತಾರೆ, ಅದ್ರ ಮೇಲೆ ಇನ್ನೊಂದು ಪದರ ಹಾಕ್ತಾರೆ, ತುಪ್ಪ ಹಚ್ತಾರೆ, ಇನ್ನೊಂದು ಪದರ ಹಾಕ್ತಾರೆ, ಆಮೇಲೆ ಸುರುಳಿ ಮಾಡಿ ಅದನ್ನು ಕತ್ತರಿಸಿ ಲಟ್ಟಿಸಿ ಕರೀತಾರೆ. ಆಗ ಅದು ಪದರ 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 ಬಿಚ್ಕೊಳ್ಳುತ್ತೆ. ಒಂದು ಪದರ ಇನ್ನೊಂದು ಪದರದ್ದು ಕೂಡ ಅಂಟ್ಕೊಳ್ಳೋದಿಲ್ಲ. ಹಾಗೆ ಈ ಜನ್ಮಾಂತರಗಳು ಕೂಡ ಒಂದಕ್ಕೊಂದು ಗೊಂದಲವನ್ನು ಉಂಟು ಮಾಡಿಕೊಳ್ಳದ ರೀತಿಯಲ್ಲಿ ಬೇರೆ 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 ಆಗಿವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನಮಗೆ ನೆನಪು ಯಾಕೆ ಆಗಲ್ಲ ಅನ್ನೋದಕ್ಕೆ ಒಂದು ಉತ್ತಮವಾದ ಉದಾಹರಣೆಯನ್ನು ನಾವು ಕೊಡ್ಬೋದು. ಏನಂತ ಅಂದರೆ, ಈಗ ಹೀಗೆ ಒಬ್ಬರು ಶೆಟ್ಟರು ಬೆಳಗಾವಿಯಲ್ಲಿ ಒಂದು ಅಂಗಡಿಯನ್ನು ನಡೆಸ್ತಾಯಿದ್ರು. ಬೆಳಗಾವಿಯಲ್ಲಿ ಅಂಗಡಿಯನ್ನು ನಡೆಸ್ತಾ ಇದ್ದವರು ಕಾರಣಾಂತರದಿಂದ ಬೆಳಗಾವಿ ಅಂಗಡಿಯನ್ನು ಮುಚ್ಚಿದ್ರು. ಅಲ್ಲಿದ್ದಂಥ ಇದನ್ನು ತೆಗೆದುಕೊಂಡು ಅಂಗಡಿಯನ್ನು ಮಾರಿ ಅಲ್ಲಿಂದ ಬಂದ ದುಡ್ಡನ್ನು ತೆಗೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಮಂಡಿಪೇಟೆಯಲ್ಲಿ ಒಂದು ಅಂಗಡಿಯನ್ನು ತೆರೆದರು. ಆಗ ನೀವು ಅವರ ಹಳೆಯ ಸ್ನೇಹಿತರು ಬೆಂಗಳೂರಿಗೆ ಬಂದ್ರಿ, ಮಿತ್ರನನ್ನು ನೋಡಲಿಕ್ಕೆ ಅಂತ ಬಂದ್ರಿ. ಬಂದಾಗ ಅಲ್ಲಿ ಹೊರಗಡೆ ಲಾರಿ ನಿಂತಿತ್ತು, ಅಂಗಡಿ ಹೊರಗಡೆ. ಆ ಲಾರಿಗೆ ಮೂಟೆಗಳನ್ನು ಹಾಕ್ತಾಯಿದ್ರು, ಇಳಿಸ್ತಾಯಿದ್ರು. ತುಂಬ ಜನ ಹಮಾಲಿಗಳು ನಿಂತಿದ್ರು. ಆ ಹಮಾಲಿಗಳನ್ನು ನೀವು ಹೋಗಿ ಕೇಳಿದ್ರಿ, ಏನಪ್ಪ ಬೆಳಗಾವಿಯಲ್ಲಿದ್ದ ಅಂಗಡಿಯನ್ನು ಯಾಕೆ ಮುಚ್ಚಿದ್ರು, ಏನು ಕಾರಣ, ಆಮೇಲೆ ಅಂಗಡಿ ಅಲ್ಲಿ ಮಾರಿದ್ರಿಂದ ಎಷ್ಟು ಹಣ ಬಂತು, ಇಲ್ಲಿ ಎಷ್ಟು ತಂದು ಹಣ ಹಾಕಿದ್ದಾರೆ ಅಂತ ಕೇಳ್ತೀರಿ. ಕೇಳಿದಾಗ ಹಮಾಲಿ ಹೇಳ್ತಾನೆ, ಅಯ್ಯೋ ಸ್ವಾಮಿ, ನನಗೆ ಇವೆಲ್ಲ ಏನೂ ಗೊತ್ತಿಲ್ಲ ರೀ, ನಾನು ಇಲ್ಲೇ ಪೀಣ್ಯದಲ್ಲಿ ಹುಟ್ಟಿ ಬೆಳೆದಿರೋನು. ಪೀಣ್ಯ ಅನ್ನುವಂಥ ಹಳ್ಳಿ ಇದೆ, ಇಲ್ಲೇ ಹುಟ್ಟಿ ಬೆಳೆದವನು, ನನಗೆ ಯಾವ ವಿಷಯನೂ ಗೊತ್ತಿಲ್ಲ ರೀ, ಒಳಗೆ ಹೋಗಿ ಕೇಳ್ರಿ ಅಂತಾರೆ. ನೀವು ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀರಿ, ಅಲ್ಲಿ ಒಬ್ಬ ಲೆಕ್ಕ ಬರ್ಕೊಳ್ತಾ ಕೂತಿರ್ತಾನೆ, ಲೆಕ್ಕ ಬರಿತಾ ಕೂತಿರ್ತಾನೆ. ಅವನನ್ನು ಹೋಗಿ ಕೇಳ್ತೀರಿ, ಏನ್ರಿ ಶೆಟ್ಟರು ಬೆಳಗಾವಿಯಲ್ಲಿ ಅಂಗಡಿಯನ್ನು ಮುಚ್ಚಿದ್ರು, ಯಾಕೆ ಮುಚ್ಚಿದ್ರು, ಎಷ್ಟು ಹಣಕ್ಕೆ ಮಾರಿದರು, ಇಲ್ಲಿ ತಂದು ಪ್ರಾರಂಭ ಮಾಡಿದ್ರಲ್ಲ ಎಷ್ಟು ಹಣ ಹಾಕಿದ್ದಾರೆ ಅಂತ ಕೇಳ್ತೀರಿ. ಅವರು ಹೇಳ್ತಾರೆ, ಅಯ್ಯೋ ನಾನು ಇಲ್ಲೇ ಮಾಗಡಿ ಅಂತ ಊರಿನೋನ್ರಿ, ಇಲ್ಲಿ ಬಂದು ನೌಕರಿಗೆ ಸೇರ್ಕೊಂಡಿದ್ದೀನಿ ಇವ್ರ ಹತ್ರ, ನನಗೆ ಬೆಳಗಾವಿ ಸುದ್ದಿ ನನಗೇನು ಗೊತ್ತಿಲ್ಲ ನೋಡ್ರಿ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಒಳಗೆ ಹೋಗ್ತೀರಿ, ಅಲ್ಲಿ ಒಬ್ಬ ಕ್ಲರ್ಕ್ ಕೂತ್ಕೊಂಡಿರ್ತಾನೆ, ಕಾರ್ಕೂನ ಗಲ್ಲಾಪೆಟ್ಟಿಗೆ ಹತ್ರ ಕೂತ್ಕೊಂಡಿರ್ತಾನೆ. ಆವಾಗ ಅವನನ್ನು ಹೋಗಿ ಕೇಳ್ತೀರಿ, ಅವನು ಕೂಡ ಹೇಳ್ತಾನೆ, ನಾನು ಇಲ್ಲೇ ನೆಲಮಂಗಲದ ಹತ್ರ ಊರಿನೋನ್ರಿ, ನನಗೇನು ವಿಷಯ ಗೊತ್ತಿಲ್ಲ, ಬೆಳಗಾವಿ ಸುದ್ದಿಯೇ ನನಗೆ ಗೊತ್ತಿಲ್ಲ, ನನಗೇನಿದ್ರು ಇಲ್ಲಿ ವಿಷಯ ಗೊತ್ತಿದೆ ಅಷ್ಟೇ ಅಂತ ಹೇಳ್ತಾನೆ.
ನೋಡಿದ್ರಾ? ಈಗ ನಿಮಗೆ ಸತ್ಯ ಸಂಗತಿ ತಿಳಿಬೇಕು ಅಂತಿದ್ರೆ ನೀವೇನು ಮಾಡಬೇಕು? ಹೋಗಿ ಶೆಟ್ರನ್ನೇ ನೇರವಾಗಿ ಕೇಳಬೇಕು. ಹೌದಲ್ಲ? ಹೋಗಿ ಶೆಟ್ರನ್ನ ನೇರವಾಗಿ, ಯಾಕ್ರಿ ಶೆಟ್ರೆ ಅಲ್ಲಿದ್ದ ಅಂಗಡಿನ ಯಾಕೆ ಕ್ಲೋಸ್ ಮಾಡಿದ್ರಿ? ಏನು ಉದ್ದೇಶಕ್ಕಾಗಿ ಮುಚ್ಚಿದ್ರಿ? ಏನು ಲಾಸ್ ಆಯಿತಾ? ಅಥವಾ ನಿಮಗೆ ಬೆಳಗಾವಿ ಬೇಡವಾಯ್ತಾ? ಏನಕ್ಕೋಸ್ಕರ ಅಲ್ಲಿಂದ ಈ ಬೆಂಗಳೂರಿಗೆ ಬಂದಿದ್ದು ನೀವು? ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಬಂದ್ರಾ ಅಂತ ಹೋಗಿ ನೀವು ಆ ಅಂಗಡಿ ಶೆಟ್ರನ್ನೇ ಕೇಳಿದರೆ ಆಗ ಅವರು ನಿಜ ಸಂಗತಿಯನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಪುನರ್ಜನ್ಮವನ್ನು, ಪೂರ್ವಜನ್ಮವನ್ನು ನೆನಪು ಮಾಡ್ಕೋಬೇಕು ಅನ್ನುವಂಥ ವ್ಯಕ್ತಿ ಶರೀರ ಅನ್ನೋ ಹಮಾಲಿಯನ್ನು ಕೇಳ್ತಾನೆ. ಈ ಶರೀರ ಫಿಸಿಕಲ್ ಬಾಡಿ ಎನ್ನುವ ಹಮಾಲಿಯನ್ನು ಕೇಳ್ತಾನೆ. ಆ ಫಿಸಿಕಲ್ ಬಾಡಿ ಹೇಳುತ್ತೆ, ನಾನು ಇದೇ ಜನ್ಮದ ತಾಯಿ ತಂದೆಗಳಿಂದ ಬಂದವನು, ನನಗೇನು ಗೊತ್ತಿಲ್ಲ, ಹಿಂದಿನ ಜನ್ಮದಿಂದ ಬಂದದ್ದಲ್ಲ, ನಾನು ಇದೇ ಜನ್ಮದ ತಾಯಿ ತಂದೆಗಳಿಂದ ಬಂದಿರೋದು ಶರೀರ, ಹೀಗಾಗಿ ನನಗೆ ಹಿಂದಿನ ಜನ್ಮದ ವಿಷಯವೇನು ಗೊತ್ತಿಲ್ಲ ಅಂತ ಹೇಳಿ ಶರೀರ ಹೇಳುತ್ತೆ. ಅದಾದಮೇಲೆ ಬುದ್ಧಿನ ಕೇಳ್ತೀರಿ, ಎಲೆ ಬುದ್ಧಿಯೇ ಹಿಂದಿನ ಜನ್ಮದಲ್ಲಿ ನಾನೇನಾಗಿದ್ದೆ ಅಂತ. ಅದು ಹೇಳುತ್ತೆ, ನಾನು ಕೂಡ ಇದೇ ನಿಸರ್ಗದಿಂದ ಬಂದವನೇ ಹೊರತು ಹಿಂದಿನ ಜನ್ಮದಿಂದ ಬಂದವನಲ್ಲ ಅಂತ ಹೇಳುತ್ತೆ. ಮನಸ್ಸು ಅನ್ನುವಂಥ ಕ್ಲರ್ಕನ್ನು ಕೇಳ್ತೀರಿ, ಅದು ಕೂಡ ಹಾಗೆ ಹೇಳುತ್ತೆ. ನಿಮಗೆ ಸತ್ಯ ಸಂಗತಿ ಗೊತ್ತಾಗಬೇಕು ಅಂದರೆ ಜೀವಾತ್ಮನನ್ನು ನೇರವಾಗಿ ಕೇಳಬೇಕು. ಹೇಗೆ ಕೇಳಬೇಕು? ಧ್ಯಾನದ ಮೂಲಕವಾಗಿ ಕೇಳಬೇಕು. ಧ್ಯಾನದ ಮೂಲಕವಾಗಿ ಈ ಜೀವಾತ್ಮನನ್ನು ನೇರವಾಗಿ ಕೇಳಿದಾಗ ಆಗ ಡೀಪ್ ಮೆಡಿಟೇಷನ್, ಈ ಆಳವಾದ ಒಂದು ಧ್ಯಾನವನ್ನು ಮಾಡುವ ಮೂಲಕವಾಗಿ ಹಿಂದಿನ ಜನ್ಮದಲ್ಲಿ ನೀವೇನಾಗಿದ್ರಿ ಎನ್ನುವಂಥ ಅರಿವನ್ನು ಆ ಪ್ರತ್ಯೇಗಾತ್ಮ ಕೊಡಲಿಕ್ಕೆ ಸಾಧ್ಯ ಇದೆ. ಅಂದಾಗ ನೆನಪು ಅದಕ್ಕೋಸ್ಕರ ಆಗಲ್ಲ ಅನ್ನೋ ಮಾತನ್ನು ತಿಳ್ಕೊಳ್ಬೇಕು. ನೀವು ಬುದ್ಧಿಯನ್ನು ಕೇಳ್ತೀರಿ, ಮನಸ್ಸನ್ನು ಕೇಳ್ತೀರಿ, ದೇಹವನ್ನು ಕೇಳ್ತೀರಿ, ಇಂದ್ರಿಯಗಳನ್ನು ಕೇಳ್ತೀರಿ, ಅವೆಲ್ಲವೂ ಇದೇ ಜನ್ಮದ ಪ್ರಾಡಕ್ಟ್ಸ್, ಈ ಜನ್ಮದಲ್ಲೇ ಬಂದಿವೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಬೇಕು. ಇತ್ತೀಚಿನ ಮನೋವಿಜ್ಞಾನಿಗಳು ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಅದೇ ಆಗ ಹುಟ್ಟಿದ ಮಗುವಿನ ಮನಸ್ಸನ್ನು ಅಧ್ಯಯನ ಮಾಡಿದರೂ ಕೂಡ ಅದು ಬಿಳಿ ಹಾಳೆಯಂತೆ ಇರದೆ, ಇಟ್ ಈಸ್ ನಾಟ್ ಎ ಟ್ಯಾಬುಲಾ ರಸ, ಬಿಳಿಯ ಹಾಳೆಯಂತೆ ಇರದೆ ಅದರಲ್ಲಿ ಅನೇಕ ರೀತಿಯ ಸಂಸ್ಕಾರಗಳು ಮೂಡಿರ್ತವೆ. ಅಂದಾಗ ಎಲ್ಲರಿಗೂ ಇದೇ ಜನ್ಮವೇ ಸತ್ಯವಾಗಿದ್ದರೆ ಎಲ್ಲರ ಮನಸ್ಸು ಒಂದೇ ರೀತಿ ಇರಬೇಕಾಗಿತ್ತು. ಇಲ್ಲ, ಹುಟ್ಟದ ಮಗುವನ್ನೇ ನೋಡಿದರೂ ಕೂಡ ವೈವಿಧ್ಯತೆ ಇದೆ. ಅಂದಾಗ ಆ ಮಗು, ಅದರ ಮನಸ್ಸು ಇದು ಇಂದಿನಿಂದಲೇ ಸಂಸ್ಕಾರಗಳನ್ನು ತೆಗೆದುಕೊಂಡು ಬಂದಿರಬಹುದು. ಅದಕ್ಕಾಗಿ ಮುದ್ರಿತ ಹಾಳೆಯಂತೆ ಮನಸ್ಸು ಕೂಡ ಸಂಸ್ಕಾರದಿಂದ ಮುದ್ರಿತವಾಗಿದೆ ಅನ್ನೋದು ನಮಗೆ ಇಲ್ಲಿ ಅನುಭವಕ್ಕೆ ಬರ್ತಾ ಇದೆ. ನಮ್ಮ ಜೀವನದಲ್ಲಿ ಇರುವಂಥ ಅನೇಕ ವ್ಯತ್ಯಾಸ, ವೈವಿಧ್ಯತೆ, ಡೈವರ್ಸಿಟಿ, ಇವುಗಳಿಂದಲೂ ಕೂಡ ನಾವು ಪೂರ್ವಜನ್ಮವನ್ನು ಊಹಿಸ್ಬೋದು. ಎಲ್ಲರೂ ಯಾಕೆ ಒಂದೇ ಥರ ಇಲ್ಲ ಏನ್ರಿ? ಎಲ್ಲರೂ ಯಾಕೆ ಒಂದೇ ಥರ ಇಲ್ಲ? ಕೆಲವರು ಇದಕ್ಕೆ ಕಾರಣ ಆನುವಂಶಿಕತೆ ಅಂತ ಹೇಳ್ತಾರೆ, ಹೆರಿಡಿಟ್ರಿ ಅಂತ ಹೇಳ್ತಾರೆ. ಶರೀರ ಗುಣಗಳು ಹೆರಿಡಿಟ್ರಿ ಆಗಿ ಬರ್ಬೋದು, ಹೋಲಿಕೆ, ಮುಖದ ಹೋಲಿಕೆ, ನಡಿಗೆ ಹೋಲಿಕೆ, ಕೂದಲಿನ ಹೋಲಿಕೆ, ಹೀಗೆ ತಾಯಿ ತಂದೆಗಳಿಂದ ಆನುವಂಶಿಕವಾಗಿ ಬರೋದು ದೈಹಿಕವಾದಂಥ ಗುಣಗಳು. ಆದರೆ ಇನ್ನು ಧಾರ್ಮಿಕ ಗುಣಗಳು, ಮಾನಸಿಕ ಗುಣಗಳೇನಿದಾವಲ್ಲ, ಸಂಸ್ಕಾರಗಳು, ಅವು ಪ್ರತಿಯೊಬ್ಬರಿಗೂ ಕೂಡ ಹಿಂದಿನ ಜನ್ಮದ ಬುತ್ತಿಯಾಗಿ ಬಂದಿರ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಈಗ ಹೆರಿಡಿಟ್ರಿ ಅನ್ನೋದು ಒಂದು ವೇಳೆ ಸತ್ಯವೇ ಇದ್ದರೆ, ಒಂದು ತಾಯಿ ತಂದೆಯಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳು ಒಂದೇ ಥರ ಇರಬೇಕಾಗಿತ್ತು. ಇರ್ತಾರೇನ್ರಿ? ಒಂದು ತಾಯಿ ತಂದೆ ಹೊಟ್ಟೆಯಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇರಬೇಕು. ಇರ್ತಾರೆ? ನನಗೆ ಖಂಡಿತ ಇರೋದಿಲ್ಲ. ಯಾಕಂದ್ರೆ ನಾವು ನೋಡ್ತಿದ್ದೀವಿ, ಒಂದೇ ತಾಯಿ ತಂದೆ ಹೊಟ್ಟೆಯಲ್ಲಿ ಹುಟ್ಟಿರ್ತಾರೆ. ಒಬ್ಬ ತುಂಬ ಸುಜ್ಞಾನಿ ಇರ್ತಾನೆ, ಇನ್ನೊಬ್ಬ ದುರ್ವ್ಯಸನಿ ಇರ್ತಾನೆ. ಒಬ್ಬ ಮಹಾಮೇಧಾವಿ ಇರ್ತಾನೆ,
ಇನ್ನೊಬ್ಬ ದಡ್ಡ ಅಂದರೆ ದಡ್ಡ ಶಿಖಾಮಣಿ ಇರ್ತಾನೆ. ಒಂದೇ ತಾಯಿ ತಂದೆ ಹೊಟ್ಟೆಯಲ್ಲೇ ಹುಟ್ಟಿರ್ತಾರೆ ಇಬ್ಬರೂ ಕೂಡ. ಅಂದಾಗ ಒಂದು ವೇಳೆ ಎಲ್ಲವೂ ಆನುವಂಶಿಕವೇ ಹಾಗಿದ್ದರೆ ಇಬ್ಬರು ಎಲ್ಲರೂ ಒಂದೇ ಥರ ಇರಬೇಕಾಗಿತ್ತಲ್ಲ, ಆ ರೀತಿ ಇಲ್ಲ. ಹೀಗಾಗಿ ಅವರು ಹಿಂದಿನ ಜನ್ಮದಿಂದ ಹೊತ್ತುಕೊಂಡು ಬಂದಂಥ ಸಂಸ್ಕಾರಗಳೇ ಕಾರಣ ಅಂತೇಳಿ ನಾವು ಹೇಳ್ಬೋದು. ಕೆಲವು ತಾಯಿ ತಂದೆ ಹಳ್ಳಿ ಮುಗ್ಧರಿರ್ತಾರೆ, ಅವ್ರಿಗೇನೂ ತಿಳಿಯಲ್ಲ. ಮಕ್ಕಳು ನೋಡಿದರೆ ಭಾಳ ಮೇಧಾವಿಗಳು, IAS ಆಫೀಸರ್ಸು ಆಗ್ತಾರೆ. ಅಂದರೆ ಇದರರ್ಥ ಅವರವರು ಪಡೆದುಕೊಂಡು ಬಂದಂಥ ಸಂಸ್ಕಾರ ಅವರದ್ದೇ ಹೊರತು ಬೇರೆಯವ್ರದ್ದಲ್ಲ. ಈಗ ಪವಾರ್ ಅಂಥೇಳಿ ಒಂದು ಮಗು 4 ರಿಂದ 6 ವರ್ಷ ಅಷ್ಟೇ. ಆ 4 ವರ್ಷದ ಹುಡುಗ 4ನೇ ವಯಸ್ಸಿಗೆ ಅವನು ತಬಲಾ ಬಾರಿಸೋದು ಕಲ್ತ್ಕೊಂಡ್ಬಿಟ್ಟ. ಅವನಿಗೆ ಯಾರೂ ಕಲಿಸಿರ್ಲಿಲ್ಲ. 4ನೇ ವರ್ಷದ ಮಗುನೇ ನಾ ತಬಲಾ ಬಾರಿಸ್ತೀನಿ ಅಂಥೇಳಿ 6ನೇ ವಯಸ್ಸಿಗೆಲ್ಲ ಒಂದು ದೊಡ್ಡ ವಿದ್ವತ್ ಕಾರ್ಯಕ್ರಮವನ್ನೇ ನಡೆಸ್ಕೊಟ್ಬಿಟ್ಟ. ಇದು ಹೇಗೆ ಬಂತು? ಎಷ್ಟೇ ಅವರು ತಂದೆ ಕಲಿಸಿದ್ದಾರೆ ಅಂದರೂ ಕೂಡ 4 ವರ್ಷದ ಮಗುವಿಗೆ ಎಷ್ಟು ಕಲಿಸಲಿಕ್ಕೆ ಸಾಧ್ಯ? ಆದ್ದರಿಂದ ಹಿಂದಿನ ಜನ್ಮದ ಸಂಸ್ಕಾರಗಳು ಖಂಡಿತ ಮನುಷ್ಯನಿಗೆ ಬರ್ತವೆ ಅನ್ನೋದನ್ನು ನಾವು ಖಂಡಿತ ಹೇಳ್ಬೋದು. ಆದ್ದರಿಂದ ಕರ್ಮ ಸಿದ್ಧಾಂತ ಏನು ಹೇಳುತ್ತಪ್ಪ ಅಂದರೆ ಫ್ರೀಡಮ್ ಆಫ್ ಸೋಲ್ ಏನ್ರಿ. ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ನಮ್ಮ ದುರ್ಬಲತೆಗಾಗಿ ಮತ್ತು ಲೋಪದೋಷಗಳಿಗೆ ನಾವೇ ಕಾರಣ ಹೊರತು ಇನ್ನೊಬ್ಬರನ್ನು ದೂರಬಾರದು. ನಮ್ಮ ದುರ್ಬಲತೆಗಾಗಿ ಮತ್ತು ಲೋಪದೋಷಗಳಿಗಾಗಿ ನಾವೇ ಕಾರಣರೇ ಹೊರತು ಇನ್ನೊಬ್ಬರನ್ನು ದೂರಬಾರದು. ಮ್ಯಾನ್ ಈಸ್ ದಿ ಆರ್ಕಿಟೆಕ್ಟ್ ಆಫ್ ಹಿಸ್ ಓನ್ ಫ್ಯೂಚರ್. ತನ್ನ ಭವಿಷ್ಯ ಜೀವನದ ಶಿಲ್ಪಿ ತಾನೇ. ಆದ್ದರಿಂದ ನಾವು ಇವತ್ತು ಸುಖವನ್ನು ಪಡಿತಾ ಇದ್ದರೆ ಅದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂಥ ಪುಣ್ಯ. ದುಃಖವನ್ನು ಅನುಭವಿಸ್ತಾ ಇದ್ದರೆ ಇದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರಬಹುದಾದಂಥ ಪಾಪ. ಈ ಜನ್ಮದಲ್ಲಿ ಕಾರಣ ಸಿಗಲಿಕ್ಕಿಲ್ಲ, ಆದರೆ ಆ ಕಾರಣ ಹಿಂದಿನ ಜನ್ಮದ್ದಿರ್ಬೋದು. ಅದಕ್ಕಾಗಿ ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿತದೆ ಕರ್ಮ ಸಿದ್ಧಾಂತ. ನಮ್ಮ ಕಷ್ಟ ಸುಖಗಳಿಗೆ ನಾವೇ ಕಾರಣರೇ ಹೊರತು ಇನ್ನೊಬ್ಬರನ್ನು ದೂರಬಾರದು ಅನ್ನುವುದೇ ಕರ್ಮ ಸಿದ್ಧಾಂತದ ಒಂದು ಮರ್ಮ. ಆದ್ದರಿಂದ ದೈವ ಅಥವಾ ಫೇಟ್ ಅಂತ ಕೆಲವರು ಅಂತಾರೆ. ಅಯ್ಯೋ ನನ್ನ ಹಣೆ ಬರಹ, ಅಯ್ಯೋ ನನ್ನ ಅದೃಷ್ಟ ಅಂತಾರಲ್ಲ. ಏನು ಅದೃಷ್ಟ ಅಂದರೆ ಏನು ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಮೊತ್ತದ ಒಂದು ಒತ್ತಡವೇ ದೈವ ಅಥವಾ ಅದೃಷ್ಟ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಮೊತ್ತದ ಒಂದು ಒತ್ತಡವೇ ದೈವ ಅಥವಾ ಅದೃಷ್ಟ. ಫೇಟ್ ಈಸ್ ನಥಿಂಗ್ ಬಟ್ ದಿ ಕಲೆಕ್ಟಿವ್ ಫೋರ್ಸ್ ಆಫ್ ಒನ್ಸ್ ಓನ್ ಆ್ಯಕ್ಷನ್ಸ್ ಡನ್ ಇನ್ ಹಿಸ್ ಪಾಸ್ಟ್ ಲೈಫ್. Fate is nothing but the force of one's own actions done in his past life. ಹಿಂದಿನ ಜನ್ಮದಲ್ಲಿ ಅವನು ಮಾಡಿರುವ ಕರ್ಮಗಳ ಮೊತ್ತದ ಒತ್ತಡವೇ ದೈವ. ಆದ್ದರಿಂದ ಇವತ್ತು ನನ್ನ ಹಣೆ ಬರಹ ಅಂದರೂ ಕೂಡ ಈ ಹಣೆ ಬರಹವನ್ನು ನಿರ್ಮಾಣ ಮಾಡಿಕೊಂಡವನು ನಾವೇ ಅನ್ನೋದು ಕರ್ಮ ಸಿದ್ಧಾಂತ ಹೇಳುತ್ತೆ. ಅಂದಾಗ ಯಾರಾದರೂ ಇಲ್ಲಿ ಪ್ರಶ್ನೆ ಕೇಳ್ಬೋದು, ಏನಂತ? ಹಾಗಿದ್ರೆ ವಿಧಿ 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 ಅಂತೇಳಿ ವಿಧಿವಾದವನ್ನು ಹೇಳ್ತೀವಲ್ಲ, ಅದಕ್ಕೂ ಶರಣರು ಇದನ್ನು ಒಪ್ಪೋದಕ್ಕೂ ಮತ್ತೆ ವ್ಯತ್ಯಾಸ ಏನಿದೆ ರೀ ಅಂತ. ಶರಣರು ಏನು ಹೇಳ್ತಾರೆ ಅಂದರೆ ವಿಧಿಯನ್ನು ನಾವು ಬದಲಾಯಿಸ್ಬೋದು ಅಂತಾರೆ ಅವರು. ಹಣೆ ಬರಹವನ್ನು ನಾವು ಬದಲಾಯಿಸ್ಬೋದು ಅಂತಾರೆ. ಏನ್ರಿ, ಅದು ಭಾಳ ಮುಖ್ಯ. ಹಣೆ ಬರಹ ಅಂತ ನಾವು ಅಳ್ತಾ ಕೂತ್ಕೊಳ್ಳೋಂಗಿಲ್ಲ. ಆ ಹಣೆ ಬರಹವನ್ನು ಪರಮಾತ್ಮನ ಅನುಗ್ರಹದಿಂದ ನಾವು ಖಂಡಿತ ಅಳಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ನಾವೇನು ಬಿತ್ತಿದ್ದೀವೋ ಅದನ್ನು ಈಗ ಬೆಳೆ ಪಡೆದಿದ್ದೀವಿ. ಇವಾಗ ಏನು ಬಿತ್ತುತ್ತಾ ಇದ್ದೀವೋ ಅದನ್ನು ಮುಂದೆ ನಾವು ಬೆಳೆ ಪಡಿಬೇಕು. ಈಗ ಸಣ್ಣ ಹುಡುಗರು ಗೊತ್ತಾಗಲ್ಲ, ಅವಕ್ಕೆ ಜಾಸ್ತಿ ನಡೆಸ್ಕೊಬಿಡ್ತಾವೆ ತಟ್ಟೆಯಲ್ಲಿ ನೀಡಿಸ್ಕೊಂಡು ಊಟ ಮಾಡೋಕ್ಕಾಗದೆ ಒದ್ದಾಡ್ತಾ ಇರ್ತವೆ. ಅವಾಗ ನೀವೇನು ಮಾಡ್ತೀರಿ? ನೀವು ಊಟ ಮಾಡ್ತೀಯೋ ಏನು ಇದನ್ನು ನಿನ್ನ ತಲೆ ಕಟ್ಟಲು ಅಂತೀರಿ.
ಜಾಸ್ತಿ ನಡೆಸ್ಕೊಂಡು ಪ್ರಸಾದ ವೇಸ್ಟ್ ಮಾಡ್ತೀಯಾ? ಅದಕ್ಕೆ ನೀನು ಊಟ ಮಾಡ್ತೀಯೋ ಇಲ್ಲ ಒಂದು ಬಟ್ಟೆಯಲ್ಲಿ ಹಾಕಿ ನಿನ್ನ ತಲೆಗೆ ಕಟ್ಲೋ ಅಂತೀರಿ ನೀವು. ಅರ್ಥ ಆಯ್ತಲ್ಲ? ಹಾಗೆ ಇಲ್ಲಿ ಏನಪ್ಪ ಅದರ ಅರ್ಥ ಅಂತಂದರೆ, ತಾನು ಮಾಡಿದ್ದನ್ನು ಮನುಷ್ಯ ತಾನೇ ಅನುಭವಿಸ್ಬೇಕು. ಅದನ್ನು ಬೇರೆಯವ್ರ ತಟ್ಟೆಯಲ್ಲಿ ಹಾಕಿ ಕೈ ತೊಳ್ಕೊಳ್ಳಿಕ್ಕೆ ಬರಲ್ಲ. ಊಟ ಆದರೂ ಬೇಕಾದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಹಾಕಿ ಕೈ ತೊಳ್ಕೊಬೋದು. ಆದರೆ ತಾನು ಅನುಭವಿಸಿದ್ದು, ತಾನು ಸಂಗ್ರಹಿಸ್ಕೊಂಡಿದ್ದನ್ನು ತಾನೇ ಊಟ ಮಾಡಬೇಕೇ ಹೊರತು ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಮ್ಮ ಅದೃಷ್ಟಕ್ಕೆ ನಾವೇ ಹೊಣೆ. ಹಿಂದೆ ಬಿತ್ತಿದ್ದನ್ನು ಇವತ್ತು ನಾವು ಬೆಳೀಬೇಕು, ಈಗ ಬಿತ್ತೋದನ್ನು ಮುಂದೆ ನಾವು ಉಣ್ಲೇಬೇಕು. ಅದಕ್ಕಾಗಿ ದೇವರನ್ನು ದೂರಬಾರ್ದು. ಗಾಳಿ ಸ್ವಾಭಾವಿಕವಾಗಿ ಬೀಸ್ತಾ ಇರುತ್ತೆ. ಯಾರ ದೋಣಿಗೆ ಹಾಯಿಪಟವನ್ನು ಕಟ್ಟಿರ್ತಾರೋ ಆ ದೋಣಿ ಮುಂದಕ್ಕೆ ಹೋಗುತ್ತೆ. ಅದೇ ರೀತಿ ಪರಮಾತ್ಮನ ಅನುಗ್ರಹದ ಗಾಳಿಪಟವನ್ನು ಯಾರು ಕಟ್ಟಿರ್ತಾರೋ ಆವಾಗ ನಮ್ಮ ಜೀವನದ ದೋಣಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಅದರಿಂದಾಗಿ ಇಲ್ಲಿ ನಾವು ನೋಡ್ತೀವಿ, ನಮ್ಮ ಕಷ್ಟಗಳಿಗೆ ಅಯ್ಯೋ ದೇವ್ರು ಎಲ್ಲಿದ್ದಾನೆ, ದೇವರಿದ್ದಿದ್ರೆ ಹಿಂಗೆ ಯಾಕೆ ಆಗ್ತಿತ್ತು, ನಾವು ಬಿಡದೆ ದೇವರ ಪೂಜೆ ಮಾಡ್ತೀವಿ, ನಾವು ಎಷ್ಟು ವರ್ಷಗಳಿಂದ ದೇವರ ಆರಾಧನೆಯನ್ನು ಮಾಡ್ತೀವಿ, ಆದರೂ ನಮ್ಗೆ ಯಾಕಿಂತ ಕಷ್ಟ ಬಂತು ಅಂತ ಕೆಲವರು ಅಂತ ಇರ್ತಾರೆ. ನಿಜ. ಒಂದನೇದಾಗಿ ನೀವು ನಿಜವಾದ ದೇವರನ್ನು ಪೂಜಿಸ್ತೀರಾ ಅನ್ನೋದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಮ್ಮ ಕರ್ಮಗಳಿಗೆ ನಾವೇ ಹೊಣೆನೇ ಹೊರತು ದೇವರು ಇದರೊಳಗೆ ಅಡ್ಡಿ ಬರಲ್ಲ. ದೇವರು ಏನು ಮಾಡಿದ್ದಾನೆ? ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಬಿಟ್ಟಿದ್ದಾನೆ, ನಮಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾನೆ. ಅಯ್ಯ, ಪಾಪ ಪುಣ್ಯಗಳ ಪರಿಜ್ಞಾನವನ್ನು ನಿನಗೆ ಕೊಟ್ಟಿದ್ದೀನಿ, ಆದ್ದರಿಂದ ಈ ಪಾಪ ಪುಣ್ಯಗಳ ಪರಿಜ್ಞಾನದ ಮೇಲೆ ನಿನ್ನ ಜೀವನವನ್ನು ರೂಪಿಸ್ಕೋ ಅಂತ ಹೇಳಿ ನಮಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಬಿಟ್ಟಿದ್ದಾನೆ. ಅಂದಾಗ ನಾವು ದೇವರನ್ನು ದೂರಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವಿಧಿ ಅಂತ ಹೇಳಿ ನಾವು ಕೈಚಲ್ಲಿ ಕೂತ್ಕೊಳ್ಬೇಕಾಗಿಲ್ಲ. ಈವರೆಗೂ ಏನೇ ಆಗಿರಲಿ, ಇನ್ನು ಮುಂದಾದರೂ ಕೂಡ ದೇವರ ಅನುಗ್ರಹವನ್ನು ಪಡೆದುಕೊಂಡು ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ತೀವಿ ಅನ್ನುವಂಥ